ಹಾಯ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಅಂಜು ಗೌಡ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಇವತ್ತು ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಆಯಿತು. ಏನಕ್ಕೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಬನ್ನಿ ಗೈಸ್, ಇವತ್ತು ಪೂಜೆ ಮಾಡಿಬಿಟ್ಟು ಸಿಗ್ತೀನಿ. ನೀವೇ ನೋಡ್ತಾ ಇರ್ಬೋದು ಏನು ಅಂತ. ಇದು ರಾಯರ್ ಫೋಟೋ. ಇದಕ್ಕೋಸ್ಕರನೇ ಇವತ್ತು ನಾನು ಬೇಗ ಎದ್ದಿರೋದು. ಇವಾಗ ರಾಯರ್ ಫೋಟೋ ಜೊತೆಗೆ ರಾಯರ ಮಂತ್ರಾಕ್ಷತೆ ಕೂಡ ಬಂದಿದೆ. ಸೊ ಹಾಗಾಗಿ ಇವತ್ತು ಬೇಗ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋಣ, ರಾಯರ್ ಫೋಟೋ ಇಟ್ಟು ದೇವ್ರ ಮನೆಗೆ ಅಂತ ಅಂದ್ಬಿಟ್ಟು ಎದ್ದಿದ್ದೀನಿ. ಬನ್ನಿ ಫ್ರೆಂಡ್, ಪೂಜೆ ಮಾಡ್ತಾ ಸಿಗ್ತೀನಿ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಈ ತಿಂಗಳು ರಾಯರ ಆರಾಧನೆ ಬೇರೆ ಇತ್ತು. ಸೊ ನನ್ನ ಮನೆಗೆ ಫೋಟೋ ಇರಲಿಲ್ಲ, ಅಂದರೆ ರಾಯರನ್ನ ಮಾತ್ರ ತುಂಬ ಇಷ್ಟಪಟ್ಟು ಪೂಜಿಸ್ತಾ ಇದ್ದೆ. ಹಿಂಗಾದ್ರೂ ಮಾಡಿ ಅಟ್ಲೀಸ್ಟ್ ಆನ್ಲೈನಲ್ಲಾದರೂ ಬುಕ್ ಮಾಡಬೇಕು, ತರಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ರಾಯರಿಗೆ ಆದರೆ ನನಗೆ ಮಂತ್ರ ಇಲ್ದಿಂದನೇ ಫೋಟೋ ಮತ್ತು ಮಂತ್ರಾಕ್ಷತೆ ಬರೋದಕ್ಕೆ ಸಖತ್ ಇಷ್ಟ ಆಯಿತು. ನಾನಂತೂ ಈ ಟೈಮಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲಿಂದನೇ ಫೋಟೋ ತರಬೇಕು ಅಂತ ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹಾಗಾದ್ರೆ ರಾಯರೇ ನನಗೆ ದಾರಿ ತೋರಿಸಿದ್ರು. ನಮ್ಮ ಅತ್ತೆ ಹೋಗಿದ್ರು, ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಅವರ ತಂಗಿ ಮಂತ್ರಾಲಯಕ್ಕೆ ಹೋಗಿದ್ರು. ಅವರು ಮಂತ್ರಾಕ್ಷತೆ ಮತ್ತು ಮಂತ್ರಾಲಯದ ಫೋಟೋನ ತಂದುಕೊಟ್ಟಿದ್ದಾರೆ. ಸೊ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಅವ್ರ ಫೋಟೋ ತಂದುಕೊಟ್ಟಿದ್ದು, ರಾಯರನ್ನ ಮನೆಗೆ ಬಂದಿರೋದು. ಸೊ ಇನ್ನು ಮುಂದೆ ನನ್ನ ಕಷ್ಟಗಳೆಲ್ಲ ತೀರಿ ಒಳ್ಳೇದಾಗಲಿ ಅಂದ್ಕೊಳ್ತೀನಿ. ರಾಯರ ಹತ್ರ ಬೇಡ್ಕೊತಾ ಈಗ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀನಿ. ಗೈಸ್ ಎಲ್ಲ ಹೂಗೆಲ್ಲ ಫೋಟೋಗೆಲ್ಲ ಹೂ ಮಾಡಿಸ್ಬಿಟ್ಟು ಫೋಟೋಸ್ ಇಟ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಫೈನಲಿ ರೆಡಿ ಮಾಡಿದ್ದೀನಿ ಫೋಟೋ ಎಲ್ಲ. ರಾಯರಿಗೆ ತುಳಸಿ ಹಾರ ಇಷ್ಟ ಅಂತ ಅಂದ್ಬಿಟ್ಟು ತುಳಸಿ ಹಾರನ ಇಲ್ಲೇ ಗಿಡದಲ್ಲಿ ಕಿತ್ಕೊಂಡು ನಾನೇ ತುಳಸಿ ಹಾರ ಮಾಡಿ ರಾಯರಿಗೆ ಅರ್ಪಿಸಿದ್ದೀನಿ. ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ. ಸೊ ಇವತ್ತು ಹೂವೇನು ಜಾಸ್ತಿ ಇರಲಿಲ್ಲ, ಹಾಗಾಗಿ ತುಳಸಿ ಹಾರ ಮತ್ತು ಕಾಕಡ ಹೂವನ್ನು ಹಾಕಿ ಪೂಜೆ ಮಾಡಿದ್ದೀನಿ. ನೈವೇದ್ಯಕ್ಕೆ ಅಂತ ಸ್ವಲ್ಪ ಹಾಲು ಇಟ್ಟಿದ್ದೀನಿ. ನನಗಂತೂ ತುಂಬ ದಿನದಿಂದ ಆಸೆ ಇತ್ತು ರಾಯರ್ ಫೋಟೋ ತಂದು ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ. ಆಸೆ ಇವತ್ತಿಗೆ ಈಡೇರಿತು. ಫೋಟೋನೇ ಇರಲಿಲ್ಲ, ಎಷ್ಟು ತೊಗೋಬೇಕಂದ್ರೂ ಅದು ಒದಗ್ತಾನೇ ಇಲ್ಲ. ಅದು ಯಾವಾಗ ಮನೆಗೆ ಬರಬೇಕು ಅನಿಸುತ್ತೋ ಆವಾಗಲೇ ಬರೋದು. ಸೊ ಇವತ್ತು ಬೆಳಗ್ಗೆಗೆ ತಿಂಡಿ ಒಂದು ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದರು. ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೋಗ್ತಾ ಸಿಗ್ತೀನಿ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸತೀಶ್ ಅವ್ರ ಅಕ್ಕನ ಮನೆಗೆ, ಅದಕ್ಕೆ ಇಬ್ಬರೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ತನೀಶ್ ಬಂದು ಫೋನ್ ನೋಡ್ತಾ ಕೂತಿದ್ದಾನೆ. ಫೋನ್ ನೋಡ್ತಾ ಫುಲ್ಲು ಬೆಳಗ್ಗೆ ನಿದ್ದೆ ಮಾಡಿರಲಿಲ್ಲ, ಕಾರಲ್ಲೇ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಎಷ್ಟು ಹೇಳ್ಸಿದ್ರು ಹೇಳ್ತಾನೆ ಇರಲಿಲ್ಲ, ಅಷ್ಟೊಂದು ನಿದ್ದೆ ಬಂದುಬಿಟ್ಟಿದೆ. ಫೋನ್ ಆಫ್ ಮಾಡಿದ್ರೆ ಮಾತ್ರ ಎದ್ದೊಳ್ತಿದ್ದ, ಇಲ್ಲ ಅಂದರೆ ಸುಮ್ಮನೆ ಹಂಗೆ ತೊಗೊಡ್ಸ್ಕೊಂಡು ಮಲ್ಕೊತಿದ್ದ. ಒಂಥರ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ. ಅವನೊಂದು ನಿದ್ದೆ ತಡೆಯೋದಿಲ್ಲ, ನಿದ್ದೆ ಬಂದ ತಕ್ಷಣ ಹೆಂಗಿದ್ರೂ ಮಲ್ಕೊಬಿಡ್ತಾನೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಕರ್ಕೊಂಡು ಬಂದು ಮನೇಲಿ ಮಲಗಿಸ್ದೆ. ಹಾಗೆ ರಾತ್ರಿ ಊಟಕ್ಕೆ ಬಂದು ಏನಿದೆ ಅನ್ನ ಸಾಂಬಾರು ಮತ್ತು ಹುಳಿಕಾಳು ಪಲ್ಯ. ನಮ್ಮನೆ ಅಂತ ಎಲ್ರಿಗೂ ಕೆಮ್ಮು ಈ ಥರ ಎಲ್ಲ ಆಗ್ಬಿಟ್ಟಿದೆ, ಅದಕ್ಕೆ ಹುಳಿಕಾಳು ಮತ್ತು ಅನ್ನ ಸಾಂಬಾರು ಪಲ್ಯ ಮಾಡ್ತಿದ್ರೆ ಎಲ್ಲ ಇದಾಗುತ್ತೆ ಅಂದ್ಬಿಟ್ಟು ಮಾಡಿದ್ದೀವಿ. ಹಾಗೆ ಇದು ಬಂದು ನೆಕ್ಸ್ಟ್ ಡೇ ವೀಡಿಯೋ. ಅಕ್ಕ ಮನೆಗೆ ಬಂದಿದ್ದರು. ಸೊ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತಲ್ಲ, ಸುಮ್ಮನೆ ಮನೇಲಿ ನಾನು ಒಬ್ಬೇ ಏನು ಮಾಡಲಿ, ನಾನು ಬರ್ತೀನಿ ಹಾಸ್ಪಿಟಲ್ಗೆ, ಮತ್ತು ಹಂಗೇನಿತ್ತು ನಾವು ಕರ್ಕೊಂಡು ಬರೋಣ ಅಂತ ಅಂದರು. ಅದಕ್ಕೆ ನಾನು ಮತ್ತು ಪಾಪು ಅಕ್ಕ ಸತೀಶ್ ಅವ್ರು ಹೋಗ್ತಾಯಿದ್ವಿ. ತನಿ ಇವತ್ತು ಮಲಗಿಬಿಟ್ಟಿದ್ದ, ಹಾಗಾಗಿ ಅವ್ರನ್ನ ಕರ್ಕೊಬರಲಿಲ್ಲ. ಇವತ್ತಂತೂ ಎಲ್ಲೇನೋ ಎಲೆಕ್ಷನ್ನವರು ಕುಮಾರಸ್ವಾಮಿ ಅವ್ರು ಯಾರು ಬರ್ತಾರೆ ಅಂದ್ಬಿಟ್ಟು ಸಖತ್ತು ಕ್ರೌಡ್ ಇತ್ತು. ಒಂದೊಂದು ಸಿಗ್ನಲಲ್ಲೂ ಕಾಲು ಗಂಟೆ ವೆಯ್ಟ್ ಮಾಡಬೇಕಿತ್ತು. ಈ ಸಿಗ್ನಲಲ್ಲಿ ವೆಯ್ಟ್ ಮಾಡೋದಂದರೆ ಸಖತ್ತು ಬೇಜಾರು. ಅಯ್ಯೋ ಯಾರು ನಿಂತ್ಕೋತಾರೆ ಅನಿಸ್ಬಿಡ್ತು. ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಂತ ಅಂದ್ಬಿಟ್ಟು. ಸತೀಶ್ ಅವ್ರಿಗೆ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಅವ್ರೇನೋ ಕಾಮಿಡಿ ಮಾಡ್ತಾಯಿದ್ರು, ಅದಕ್ಕೆ ವಿಡಿಯೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟು ಡೈಲಿ ನೀವು ಚೆನ್ನಾಗಿಲ್ದವ್ರು ಪರವಾಗಿಲ್ಲ, ನಾನು ಚೆನ್ನಾಗಿ ಬಿಡಿ ನಿಮಗೆ.
ಮತ್ತು ನಮ್ಮ ನೀತು ಕರ್ಕೊಬರೋಣ ಅಂತ ಕಾಲೇಜ್ಗೆ ಹೋಗ್ತಿದ್ದ, ಇನ್ನೂ ಬಿಟ್ಟಿರಲಿಲ್ಲ. ಅಲ್ಲಿ ಗಂಟೆ ಏನಾದರೂ ಟೈಮ್ ಪಾಸ್ ಮಾಡಬೇಕಲ್ಲ, ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಪಾನಿಪುರಿ ತಗೊಂಡ್ವಿ. ನೋಡಿ ನಮ್ಮ ಅಕ್ಕ ಹೆಂಗೆ ತಿಂತಾಳೆ ಒಬ್ಳೆ, ನಾನು ಇನ್ನೂ ತಿನ್ನೋಕ್ಕೆ ಸ್ಟಾರ್ಟೇ ಮಾಡಿಲ್ಲ. ನನ್ನ ಮಗ ಅವ್ನು ತಿನ್ನೋದೇ ನೋಡ್ತವನೆ. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಕಾಲೇಜ್ ಹತ್ರ ಬಂದ್ವಿ, ಬಟ್ ಇನ್ನೂ ಅವಳ ಬಿಟ್ಟಿರಲಿಲ್ಲ. ಅದಕ್ಕೆ ನಾನು ನಮ್ಮ ಅಕ್ಕ ಹಂಗೆ ಒಂದು ವಾಕ್ ಮಾಡೋಣ, ಕಾಲೇಜ್ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ಕಾಲೇಜ್ ಅಂತೂ ತುಂಬ ದೊಡ್ಡದಾಗಿದೆ, ಯಾಕೆ ತುಂಬ ಚೆನ್ನಾಗೂ ಇದೆ. ಇನ್ನೂ ಬಿಟ್ಟಿರಲಿಲ್ಲ, ಅವ್ನು 5 ಗಂಟೆಗೇನೋ ಬಿಡೋದು ಅಂತ ಅಂದರು. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ, ಹಂಗೆ ವಾಕ್ ಮಾಡ್ತಾಯಿದ್ವಿ. ಟ್ರೈನಲ್ಲಿ 5 o'clock ಆಯಿತು. ಬರ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ರಾಣಿ. ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ನಾವಿಲ್ಲಿ 1 hour ಅವಳಿಗೋಸ್ಕರ ವೆಯ್ಟ್ ಮಾಡಿದ್ದೀವಿ. ಅವಳ ಅಮ್ಮಗೆ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದಾಳೆ. ನಮ್ಮ ಅಕ್ಕ ನಾನು ಕೂತಿರ್ತೀನಿ, ನೀವು ಕರ್ಕೊಬರೋಗೆ ಅಂದರು. ನಮ್ಮ ಅಕ್ಕನ ಕರ್ಕೊಂಡು ಕಾರ್ ಹತ್ರ ಬಿಟ್ಬಿಟ್ಟು ನಾನು ಸತೀಶ್ ಮತ್ತೆ ಬಂದ್ವಿ. ನೋಡಿ ನೀನು ಕರ್ಕೊಬರೋಕ್ಕಾಗಲಿಲ್ಲ, ನಾನು ಕರ್ಕೊಬರ್ತೀನಿ ಅಂತ ಅಷ್ಟೊತ್ತಿಗೆ ಕ್ಲಾಸೇ ಬಿಟ್ಟು. ಓಕೆ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು.